ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ಬಂದು ನಮ್ಮೂರಿನ ಹಬ್ಬದ ವಿಡಿಯೋ. ನಮ್ಮೂರು ಬಂದು ಕಲ್ಲೂರು ಅಂತ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಕುರಿದೊಡ್ಡಿ ಗ್ರಾಮ. ಕುರಿದೊಡ್ಡಿ ಮತ್ತು ಕಲ್ಲೂರು ಎರಡು ಊರುಗಳು ಮತ್ತು ಸುತ್ತಮುತ್ತ ಹಳ್ಳಿನಲ್ಲಿ ಎಲ್ಲರೂ ಇದನ್ನು ಹಬ್ಬನ ಆಚರಣೆ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ವರ್ಷಕ್ಕೊಂದ್ಸರಿ ಪಟ್ಲದಮ್ಮನ ಹಬ್ಬ ಅಂತ ಮಾಡ್ತಾರೆ. ಇದನ್ನು 3 ದಿನ ಜಾತ್ರೆ ಮಾಡ್ತಾರೆ, ಜಾತ್ರಾ ಮಹೋತ್ಸವನೂ ಇರುತ್ತೆ. ಮತ್ತು ತುಂಬ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮೂರಿಗೆ ಇದು ತುಂಬ ಜೋರಾಗಿ ಮಾಡುವಂಥ ಹಬ್ಬ. ಮೊದಲನೇದಾಗಿ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ. ಗುರುವಾರದ ದಿನ ಬೋರೆದೇವ್ರ ಹಬ್ಬ ಅಂತ ಮಾಡ್ತಾರೆ. ಅದು ಬಂದು ಕಲ್ಲೂರಲ್ಲಿ ಮಾಡ್ತಾರೆ. ನೈಟು ಬಾಯಿಬೀಗ ಮತ್ತು ಬೆಳಗಿನ ಜಾವ, ಶುಕ್ರವಾರದ ಬೆಳಗಿನ ಜಾವ ಕೊಂಡ ಇರುತ್ತೆ, ಕೊಂಡಕ್ಕೆ ಆಯ್ತಾರೆ. ಅದಾದಮೇಲೆ ನೆಕ್ಸ್ಟು ಪಟ್ಲದಮ್ಮನ ಹಬ್ಬ ಮಾಡ್ತಾರೆ. ಶುಕ್ರವಾರ ಬೋರೆದೇವರು ಮತ್ತು ಪಟ್ಲದಮ್ಮ ಅಣ್ಣ ತಂಗಿ, ಅಣ್ಣನ ಹಬ್ಬ ಫಸ್ಟ್ ಡೇ ಮಾಡ್ತಾರೆ. ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಪಟ್ಲದಮ್ಮನ ಹಬ್ಬ ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರದಿಂದ ಸ್ಟಾರ್ಟ್ ಆಗಿ ಶನಿವಾರ ಭಾನುವಾರದವರೆಗೂ ಇರುತ್ತೆ. ಭಾನುವಾರ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾರೆ. ದೇವಸ್ಥಾನ ಫುಲ್ ಡೆಕೋರೇಷನ್ ಮಾಡಿ ಅಲ್ಲೆಲ್ಲ ಅಲಂಕಾರ ಮಾಡಿರ್ತಾರೆ. ಫಸ್ಟ್ನೇ ದಿನ ಪೂಜೆ ಎಲ್ಲ ಮಾಡಿಸ್ತಾರೆ, ಮತ್ತು ಅಲಂಕಾರ ಎಲ್ಲ ಮಾಡಿರ್ತಾರೆ ದೇವ್ರಿಗೆ ತುಂಬ ಚೆನ್ನಾಗಿ. ಅದಾದಮೇಲೆ ಬಾಯಿಬೀಗ ಇರುತ್ತೆ 3 ಗಂಟೆ ಮೇಲೆ. ಊರೊಳಗಡೆಯಿಂದ ಬಾಯಿಬೀಗ ಚುಚ್ಚಿಸ್ಕೊಂಡು ಬರ್ತಾರೆ. ಯಾರಾದರೂ ಹರಕೆ ಇದ್ದರೆ, ಅದು ಅವ್ರ ಆಸೆ ಹರಕೆ ಎಲ್ಲ ಈಡೇರಿದರೆ ಬಾಯಿಬೀಗ ಚುಚ್ಚಿಸ್ಕೊಳ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಚುಚ್ಚಿಸ್ತಾರೆ, ಮತ್ತು ದೊಡ್ಡವರು ಕೂಡ ಚುಚ್ಚಿಸ್ಕೊಳ್ತಾರೆ. ಅಸ್ತಿದ್ದು ಉಪವಾಸ ಇದ್ದು ಬಾಯಿಬೀಗನ ಚುಚ್ಚಿಸ್ಕೊಂಡು ದೇವಸ್ಥಾನದ 3 ಸುತ್ತು ಬರ್ತಾರೆ. ಮತ್ತು ಅದರ ಹಿಂದೆಯೇ ಕೊಂಡಾಬಂಡಿ ಅಂತ ಬರುತ್ತೆ. ಬಾಯಿಬೀಗದಿಂದನೇ ಕೊಂಡಾಬಂಡಿ ಅಂತ ಬರುತ್ತೆ. ಅದು 3 ಸುತ್ತು ಸುತ್ತುತ್ತದೆ ದೇವಸ್ಥಾನ ಸುತ್ತ. ಅದಾದಮೇಲೆ ಎಲ್ಲರೂ ಪೂಜೆ ಮಾಡಿಸ್ಕೊಳ್ಳೋರೆಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಜಾತ್ರೆ ಕೂಡ ಕಟ್ಟಿರ್ತಾರೆ. ಏನು ಬೇಕು ಅದೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ತುಂಬ ಖುಷಿಯಾಗಿರ್ಬೋದು ಅಲ್ಲಿ. ಇದು ನೈಟ್ ವಿಡಿಯೋ ಆಗಿರೋದ್ರಿಂದ ಲೈಕ್ ನಾವು 4:30 ಹಂಗೆ ದೇವಸ್ಥಾನದ ಹತ್ರ ಹೋದ್ವಿ. ನೈಟ್ 10 ಗಂಟೆ ರಾತ್ರಿಗೆ ಮನೆಗೆ ಬಂದ್ವಿ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಅದು ಕತ್ಲೆಯಲ್ಲಿ ಲೈಟ್ಸ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನೋಡೋಕ್ಕೆ ತುಂಬ ಖುಷಿಯಾಗಿರುತ್ತೆ. ಎಲ್ಲ ಊರಿನ ಜನರು, ಅಕ್ಕಪಕ್ಕದ ಊರವರೆಲ್ಲ ಬಂದು ದೇವ್ರ ದರ್ಶನ ಮಾಡಿಕೊಂಡು, ಪೂಜೆ ಮಾಡಿಕೊಂಡು, ಕೊಂಡಾಬಂಡಿ ನೋಡಿಕೊಂಡು, ಲೈಟ್ ಅರೇಂಜ್ಮೆಂಟ್ಸ್ನ ಹಿಡ್ಕೊಂಡು, ಪಟಾಕಿಗಳೆಲ್ಲ ತುಂಬ ಜೋರಾಗಿ ಹೊಡಿತಾರೆ. 1 ಅವರ್ ಪಟಾಕಿನೇ ಹೊಡಿತಾರೆ. ಪಟಾಕಿ ಹೊಡೆದಾದ್ಮೇಲೆ ಕೊಂಡಾಬಂಡಿ ಅಂತ ಮಾಡ್ತಾರೆ. ಮತ್ತು ಮಜ್ಜಿಗೆ, ಪಾನಕ ಎಲ್ಲನೂ ಕೊಡ್ತಾರೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಹಳ್ಳಿನಲ್ಲಿ. ಇದೆಲ್ಲ ಸಿಟಿನಲ್ಲಿ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇದು ನಾವು ವರ್ಷ ನಾವು ಊರಲ್ಲಿ ನಾವು ಹುಟ್ಟಿದಾಗಿಂದನೂ ಇದನ್ನು ಆಚರಿಸ್ತಾ ಇದ್ದೀವಿ. ಇದು ಏನತ್ತೆ ತುಂಬ ಶಕ್ತಿ ದೇವರು. ಇಷ್ಟೆಲ್ಲ ಜಾತ್ರೆ ಮಾಡಿ 3 ದಿನ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ. ಸಿಡಿಯಾದ ನೈಟಲ್ಲಿ ಯಾರು ಕೂಡ ಇರಬಾರ್ದು ಅಂತ ರೂಲ್ಸ್ ಇದೆ. ಅದು ಅಮ್ಮನ ದೇವರೇ ಕೇಳ್ಕೊಂಡಿರೋದು. ಅದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಅಲ್ಲಿ ಡೊಳ್ಳು ಕುಣಿತಾ ಇತ್ತು ನೋಡಿ, ನಮ್ಮ ಮಗ ವೈಭವ್ ಹೆಂಗೆ ಕುಣಿತಾ ಇದ್ದಾನೆ ಮ್ಯೂಸಿಕ್ಗೆ. ಮತ್ತು ಹಾಡಾಕಿರ್ತಾರೆ, ರೇಡಿಯೋ ಇರುತ್ತೆ, ಮತ್ತು ಡೊಳ್ಳು ಕುಣಿತಾ ಇರುತ್ತೆ, ವೀರಗಾಸೆ ಎಲ್ಲ ಇರುತ್ತೆ. ಎಲ್ಲ ಡೆಕೋರೇಷನ್ ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಡೊಳ್ಳು ಕುಣಿತ. ಮತ್ತು ಈ ಸರಿ ಸ್ಪೆಷಲಾಗಿ ಈ ಥರ ಆಂಜನೇಯ, ಶಿವ ಮತ್ತು ಪಾರ್ವತಿ ಆ ಥರ ಎಲ್ಲ ಡೆಕೋರೇಷನ್ ಮಾಡಿರೋ ವಿಗ್ರಹಗಳನ್ನೆಲ್ಲ ತರಿಸಿದ್ರು. ತುಂಬ ಚೆನ್ನಾಗಿತ್ತು. ನಮ್ಮ ಮಗು ಅಂತೂ ಈ ಸರಿನೇ ಫಸ್ಟ್ ಟೈಮ್ ಇಷ್ಟು ಹೊತ್ತು ನಾವು ಅಲ್ಲಿ ಸ್ಪೆಂಡ್ ಮಾಡಿರೋದು. ಬೇರೆ ವರ್ಷಗಳಲ್ಲೆಲ್ಲ 5 ಗಂಟೆಗೆ ಹೋದರೆ 8-9 ಗಂಟೆಗೆ ಬಂದುಬಿಡ್ತಾಯಿದ್ವಿ. ನೈಟ್ 9 ಗಂಟೆ 10 ಗಂಟೆ ಆದ್ರೂ ಕೊಂಡ ಬಂದಿರಲಿಲ್ಲ, ಇನ್ನೂ ದೇವ್ರು ಬಂದಿರಲಿಲ್ಲ. ಬಾಯಿಬೀಗದಿಂದ ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಪಟಾಕಿ ಎಲ್ಲ ನೋಡಿಕೊಂಡು, ಡೆಕೋರೇಷನ್ ಮಾಡಿರೋದೆಲ್ಲ ನೋಡಿಕೊಂಡು, ಸ್ವಲ್ಪ ವೀಡಿಯೋ ಮಾಡಿಕೊಂಡು, ಮಗು ಆಟ ಆಡಿಸ್ಕೊಂಡು, ಜಾತ್ರೆಯಲ್ಲಿ ಸ್ವಲ್ಪ ಕಣ್ಣು ಏನು ಬೇಕು ಅದೆಲ್ಲ ತಿಂದ್ಕೊಂಡು ನೋಡಿ ಬಾಯಿಬೀಗದವರೆಲ್ಲ ಹೋಗ್ತಾ ಇದ್ದಾರೆ.
ತುಂಬ ತುಂಬ ರಶ್ ಇರುತ್ತೆ. ಅದರಲ್ಲೂ ನಾನು ಈ ವಿಡಿಯೋಗಳನ್ನ ಮಾಡಿದ್ದೀನಿ. ಬಾಯಿಗೆ ಬೀಗ ಹಾಕ್ಕೊಂಡಿರ್ತಾರೆ. ಬೀಗ ಅಂದರೆ ತಂತಿ ಥರ ಇರುತ್ತೆ. ಈ ಕಡೆಯಿಂದ ಲಿಪ್ಗೆ ಲಾಕ್ ಮಾಡಿ ಆ ಕಡೆಯಿಂದ ತೆಗೆದಿರ್ತಾರೆ. ಉಪವಾಸ ಇದ್ದು ನಿಷ್ಠೆಯಿಂದ ಪೂಜೆ ಮಾಡಿದರೆ ಅದೇನೂ ಆಗಿರಲ್ಲ. ಇಲ್ಲಾಂದರೆ ಅದು ರಕ್ತ ಬಂದ್ಬಿಟ್ಟಿರುತ್ತೆ. ತುಂಬ ಚೆನ್ನಾಗಿ ನಾವು ಹಬ್ಬನ ಆಚರಿಸ್ತೀವಿ. ಮತ್ತು ಅಲ್ಲೇ ನೈಟು ಅನ್ನ ಸಂತರ್ಪಣೆ ಕೂಡ ಇತ್ತು. ಅಲ್ಲೇ ನಾವು ಊಟ ಮಾಡಿಕೊಂಡು ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಬ್ಬ. ಫಸ್ಟ್ನೇ ದಿನ ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ. ಬಾಯಿ ಬೀಗಕ್ಕೆ ಬರೋ ಜನಗಳೇ ತುಂಬ ರಶ್ ಆಗಿರುತ್ತೆ. ನೋಡಿ 3 ಸುತ್ತು ಸುತ್ತುತ್ತಾರೆ ಬಾಯಿ ಬೀಗ ಹಾಕ್ಕೊಂಡು. ಅದಾದಮೇಲೆ ಬಿಚ್ತಾರೆ. ಅದನ್ನು ಬಿಚ್ಚಿ ಆದಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಪಟಾಕಿ ನೋಡಿ, ಪಟಾಕಿ ಸೌಂಡ್ಸು ಎಲ್ಲ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ನಾನು ಲೈವ್ ಮಾಡೋಣ ಅಂತ ಇದ್ದೆ, ಆದರೆ ಕತ್ಲೆನಲ್ಲಿ ಏನೂ ಕಾಣಿಸಲ್ಲ ಅಂತ ನಾನು ಲೈವ್ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸರಿ ಹೋಗಿ ಭೇಟಿ ನೀಡಿ. ಲೊಕೇಶನ್ ಕೂಡ ನೀವು ಕಲ್ಲೂರು ಪಟ್ಲದಮ್ಮನ ದೇವಸ್ಥಾನ ಅಂತ ಹೊಡೆದ್ರೆ ಅದೇ ತೋರಿಸುತ್ತೆ. ಲೊಕೇಶನ್ ಹಾಕ್ಕೊಂಡು ಹೋಗ್ಬೋದು ನೀವು. ನಿಡ್ಘಾಟದಿಂದ 3 ಕಿಲೋಮೀಟರ್ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ. ನಮ್ಮ ಇಡೀ ಹಳ್ಳಿಗಳಿಗೆಲ್ಲ ಶಕ್ತಿ ದೇವತೆ ಪಟ್ಲದಮ್ಮ. ಅದು ನಮ್ಮದು ಗ್ರಾಮ ದೇವತೆ. ತುಂಬ ಚೆನ್ನಾಗಿ ಮಾಡ್ತೀವಿ. ಫಸ್ಟ್ ಡೇ ತಂಬಿಟಾರತಿ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಬೆಳಗಿನ ಜಾವ ಶನಿವಾರ ಬೆಳಗಿನ ಜಾವ ಪೂಜಿಸ್ತಾರೆ. ದಾಸಯ್ಯನ ಕರ್ಕೊಬಂದು ದಾಸಗಳು ಅಂತ ಇರ್ತಾರೆ, ಅವರು ಪೂಜಿಸ್ತಾರೆ. ಬಟ್ ನಾವು ಪೂಜಿಸೋದಿಲ್ಲ. ಅದಾದಮೇಲೆ ಬೆಳಗಿನ ಜಾವ ಕೊಂಡ ಇರುತ್ತೆ. ಕೊಂಡದಲ್ಲಿ ದೇವರು ಬೆಂಕಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಸಿಟಿಯವರು ಯಾರಾದರೂ ಹಳ್ಳಿಗೆ ಬಂದು ತುಂಬ ಇಷ್ಟಪಟ್ಟು ನೋಡುವಂಥ ಹಬ್ಬ ಇದು. ಈ ಥರನೂ ಮಾಡ್ತಾರೆ, ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಡೊಳ್ಳು ಕುಣಿತ ಇತ್ತು, ವೀರಗಾಸೆ ಇತ್ತು. ಎಲ್ಲ ವೀಡಿಯೋಸ್ನ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ನಾನು. ಅದರಲ್ಲೂ ನಮ್ಮ ಮಗು ಎತ್ಕೊಂಡು ಆ ಗ್ಯಾಪಲ್ಲಿ ನಾನು ಅಷ್ಟು ರಶ್ಶಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಆದರೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಂದು ನೀವು ಒಂದು ದಿನ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡೋಗಿ. ಮತ್ತು ಇಲ್ಲಿ ವಾರಕ್ಕೊಂದ್ಸರಿ ಪೂಜೆ ಮಾಡುವಾಗ ದೇವ್ರು ಕೂಡ ಮೈಮೇಲೆ ಬರುತ್ತೆ. ಏನಾದರೂ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕಂದ್ರೆ ಏನಾದರೂ ಕೇಳಿದ್ರೆ ಅದಕ್ಕೊಂದು ಪರಿಹಾರ ಅಂತ ಕೂಡ ಸೂಚಿಸ್ತದೆ. ಬಂದು ನೀವು ಮಾಡಿಕೊಂಡು ಮಡ್ಲಕ್ಕಿ ಕೊಡೋರು ಕೊಡ್ಬೋದು, ಪೂಜೆ ಮಾಡಿಸ್ಕೊಂಡು ಹೋಗೋರು ಮಾಡಿಸ್ಕೊಂಡು ಹೋಗ್ಬೋದು. ಆ ಥರ ಎಲ್ಲ ಈ ದೇವ್ರದ್ದು ಶಕ್ತಿ ಇದೆ. ಮತ್ತು ತುಂಬ ಚೆನ್ನಾಗಿ ಆಚರಿಸ್ತೀವಿ ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಈ ನಮ್ಮೂರಿಗೆ ಪ್ಲೇಗ್ ರೋಗ ಅಂತ ಬಂದಿತ್ತಂತೆ. ಆವಾಗ ಈ ದೇವ್ರನ್ನ ನಾವು ಎಲ್ಲರೂ ಮೊರೆ ಹೋಗಿದ್ದಕ್ಕೆ ಆವಾಗ ಎಲ್ಲ ಜನರು ಹುಷಾರಾಗಿ ಎಲ್ಲ ಸರಿ ಹೋಗಿದ್ದಕ್ಕೆ ಅವತ್ತಿಂದ ಹಬ್ಬನ ಆಚರಿಸ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀವಿ ಕೂಡ ಎಲ್ಲರೂ ಸೇರಿ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಅಲ್ಲಿಗೆ. ತುಂಬ ಚೆನ್ನಾಗಿದೆ. ದೇವಸ್ಥಾನ ಚಿಕ್ಕದಾದ್ರೂ ಬಟ್ ಪವರ್ಫುಲ್ ದೇವರು. ತುಂಬ ಚೆನ್ನಾಗಿದೆ. ಬಂದು ನೀವು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ತುಂಬ ಚೆನ್ನಾಗಿದೆ ನೋಡಿ. ಪಟಾಕಿ ಎಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಇದಾಗಿ ಹಾರಿಸ್ತಾ ಇದ್ದಾರೆ. ಆ ಪಟಾಕಿಗಳಿಗೋಸ್ಕರ ನಾನು ಹೆದ್ರುಕೊಂಡ್ಬಿಟ್ಟು ದೂರ ನಿಂತಿದ್ದೆ. ಮಗು ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಬಂದು ಹೆದ್ರುಕೊಂಡು ಹೋಗೋಣ ಅಂತ ಅಳ್ತಾ ಇದ್ದ. ಅದಕ್ಕೆ ನಾನು ದೂರ ಬಂದುಬಿಟ್ಟೆ. ಮೇಲಿಂದ ಸ್ವಲ್ಪ ವೀಡಿಯೋ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಮತ್ತು ಅದಾದಮೇಲೆ ಕೊಂಡ ಬಂಡಿ ಎಲ್ಲ ಆದಮೇಲೆ ದೇವ್ರ 3 ಸುತ್ತು ಬಂದಾದಮೇಲೆ ಮಜ್ಜಿಗೆ ಮತ್ತು ಪಾನಕ ಎಲ್ಲ ಕೊಟ್ಟಿದ್ದರು. ಅದೆಲ್ಲ ಕುಡಿದ್ವಿ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಅದಾದಮೇಲೆ ಅನ್ನ ಸಂತರ್ಪಣೆ ಇತ್ತು. ಅಲ್ಲೇ ಊಟ, ಅನ್ನ ಸಾಂಬಾರು, ಬೂಂದಿ ಪಾಯಸ, ಹಪ್ಳ, ಉಪ್ಪಿನಕಾಯಿ ಎಲ್ಲ ಇತ್ತು. ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ನಮಗಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ವರ್ಷಕ್ಕೊಂದ್ಸರಿ ಈ ಥರ ಎಲ್ಲೂ ಮಾಡಲ್ಲ. ನಮ್ಮೂರುಗಳ ಕಡೆ ಮಾಡ್ತಾರಲ್ಲ, ಅದೇ ನಮ್ಗೆ ದೊಡ್ಡ ಹಬ್ಬ. ನಾವು ಯುಗಾದಿ ಹಬ್ಬನೂ ಮಾಡ್ತೀವಿ. ಇದು ಯುಗಾದಿ ಹಬ್ಬ ಇನ್ನು 8 ದಿನ ಅದೇನುವಾಗ ಈ ಹಬ್ಬನೂ ಕೂಡ ಮಾಡ್ತೀವಿ. ಫಸ್ಟು ಇದೇ ಬರೋದು ಊರಹಬ್ಬ. ಊರಹಬ್ಬ ಆದಮೇಲೆ ನೆಕ್ಸ್ಟು ಯುಗಾದಿ ಹಬ್ಬ. ಫಸ್ಟ್ ದಿನ ಇಷ್ಟೆಲ್ಲ ಇರುತ್ತೆ. ನೆಕ್ಸ್ಟ್ ಡೇ ಕೊಂಡ ಮತ್ತು ಜಾತ್ರೆ ಮತ್ತು ಸಿಡಿರಣ್ಣ ಕೂಡ ಇರುತ್ತೆ. ಸಿಡಿರಣ್ಣನಿಗೆ ನಾವು ನಮ್ಮ ಮಗನಿಗೆ ಹರಕೆ ಕಟ್ತೀವಿ.
ಸಿಡಿ ಆಡಿಸ್ತೀವಿ ಅಂತ. ಸಿಡಿಲನ್ನು ಕೂಡ ಫಸ್ಟ್ ಸಿಡಿ ಆದಮೇಲೆ ನಮಗೆ ಕೂಡ ಕಲಿಸಿ ನೀವು ಒಂದು ಸುತ್ತು ಒಂದು ರೌಂಡನ್ನು ಹೊಡೆದು ಸಿಡಿಲನ್ನು ಅದರಲ್ಲಿ ನೆಕ್ಸ್ಟ್ ಜಾಗದಲ್ಲೆಲ್ಲ ಗೊತ್ತಾರೆ ದೇವ್ರು ಬರುತ್ತೆ ಮೆರವಣಿಗೆ ಮಾಡ್ತೀವಿ. ಮೆರವಣಿಗೆ ಮಾಡಿ ದೇವ್ರಿಗೆ ಆರತಿ ಕೊಟ್ಟು ಪೂಜೆ ಎಲ್ಲ ಮಾಡಿಕೊಂಡು ದೇವ್ರು ಬಂದಿದ್ದು ರಾತ್ರಿ 3 ಗಂಟೆಯಲ್ಲಿ ನಮ್ಮ ಮನೆ ಹತ್ರ ಬರುವಷ್ಟರಲ್ಲಿ ಅಷ್ಟೊತ್ತಾಯಿತು. ಪ್ರತಿಯೊಬ್ಬರೂ ಅವ್ರ ಹರಕೆ ಏನಾದರೂ ಇದ್ದು ಅದು ಹರಕೆ ಏನಾದರೂ ಆಗಿದ್ದರೆ ಅವ್ರು ಅಂದ್ಕೊಂಡಿದ್ದಾಗಿದ್ದರೆ ಮನೆಗೆ ಇಳಿಸ್ಕೊಂಡು ದೇವ್ರನ್ನ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿ ಕಳಿಸ್ಕೊಡ್ತಾರೆ ದೇವ್ರನ್ನ. ಬಟ್ ನಾವು ಆ ಥರ ಏನೂ ಮಾಡಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಆರತಿ ಕೊಟ್ವಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬೆಳಗಿನ ಜಾವ 4:15 ನೈಟ್ 10 ಗಂಟೆಗೆ ನಮ್ಮ ಊರಿಗೆ ಬಂದಿದ್ದು ಮೆರವಣಿಗೆಗೆ ಅಂತ. ಕುಣಿಯೋರೆಲ್ಲ ಬಂದಿದ್ದರು, ದೇವ್ರು ಹೊತ್ಕೊಂಡೆಲ್ಲ ಕುಣಿದ್ರು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದಿಷ್ಟು ನಮ್ಮ ಊರಿನ ಜಾತ್ರೆದು ವಿಷಯನ ನಾನು ಶೇರ್ ಮಾಡಿದೆ. ಈ ಥರ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಾರೆ ಮಂಡ್ಯ ಸೈಡು, ಆದರೆ ಈ ಕಡೆ ಸಿಟಿ ಕಡೆ ಮಾಡಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಕೊಂಡ ಇರುತ್ತೆ ಅಲ್ವ, ಕೊಂಡಕ್ಕೆ ಒಂದಷ್ಟು ಸೌದೆ ಹಾಕಿ ಅದನ್ನು ನೈಟೆಲ್ಲ ಹತ್ತಿಸಿ ಉರಿಸಿ ಬೇಯಿಸಿರ್ತಾರೆ. ಆ ಕೆಂಡದಲ್ಲಿ ದೇವರು ನೋಡಿ ಹೋಗುತ್ತೆ. ಕೊಂಡ ಬಂಡಿ ಅಂದರೆ ಎತ್ತಿನ ಗಾಡಿಗಳು. ಈ ಥರ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಫ್ರೆಂಡ್ಸ್. ನೀವು ಕೂಡ ಬನ್ನಿ, ಹಬ್ಬನ ನೋಡಿ ನೆಕ್ಸ್ಟ್ ಇಯರ್. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ, ನಮ್ಮ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ವಿಡಿಯೋ ನೋಡ್ತಾಯಿರಿ. ಬಾಯ್.